ನನ್ನ ಹೆಸರು ವಿನಯ್ ಅಂತ. ನಮ್ಮದು ತೊಂಡಾಲ ಗ್ರಾಮ, ನಾಯಕರಹಳ್ಳಿ ಪೋಸ್ಟು, ಬಳ್ಳೂರು ಹೋಬಳಿ, ಕೋಲಾರ ತಾಲೂಕು, ಡಿಸ್ಟಿಕ್ಕು. ನಾನು ಐ ಟಿ ಐ ಮಾಡಿಕೊಂಡು ಸುಮಾರು ಒಂದು 10 ವರ್ಷದ ಹಿಂದ್ಗಡೆ ಐ ಟಿ ಐ ಮಾಡಿದ್ದೆ. 80% ಐ ಟಿ ಐ ಬಂದಿದೆ. ಕೆಲಸಕ್ಕೆ ಹೋಗೋಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಸುಮಾರು ಒಂದು 7 ವರ್ಷದಿಂದ ಜೇನು ಸಾಕಾಣಿಕೆಯಲ್ಲಿ ನಿರತನಾಗಿದ್ದೀನಿ. ಸುಮಾರು ಒಂದು 4,000ರಿಂದ 5,000 ಜೇನು ಮಾರಿದ್ದೀನಿ. ಉತ್ತು ಜೇನನ್ನ ಸೆರೆನ ಅಂತಾರೆ. ಅದನ್ನು ತೆಗೆದು ಆಲ್ ಓವರ್ ಕರ್ನಾಟಕ ಸ್ಟೇಟಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಜೇನು ಕಳಿಸಿದ್ದೀನಿ. ಜೇನು ಅಂದರೆ ಜೇನು ನೊಣ, ತುಪ್ಪನ ಮಾರ್ತೀನಿ, ಜೇನು ನೊಣನ ಮಾರ್ತೀನಿ. ಇದು ಜೇನು ಇಡೋ ಒಂದು ಪದ್ಧತಿ ಇದೆಯಲ್ಲ, ನಾವು ಬಳಸ್ಕೊಂಡಿದ್ದಂಥ ಪದ್ಧತಿ, ಅದು ಜೇನು ಕೀಳೋವಾಗ ಬೇಜೇನು ನೊಣಗಳನ್ನ ಸಾಯಿಸಿಬಿಡ್ತಾರೆ, ಬೆಂಕಿ ಇಡ್ತಾರೆ. ಈ ಥರ ಎಲ್ಲ ಮಾಡ್ದಿರ ಒಂದು ಜೇನಿನಲ್ಲಿ ಒಂದು ನೊಣ ಸಾಯಿಸ್ದಿರ, ಬೆಂಕಿ ಹಿಡ್ದಿರ ಹೆಂಗೆ ಬಾಕ್ಸಿಗೆ ಹಾಕಬೇಕು, ಯಾವ ಜೇನನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು. ಮತ್ತು ಇದು ಫ್ಲೋರಿಯಾ ಅಂತ ಇನ್ನೊಂದು ಜೇನಿದೆ, ಅದನ್ನು ರೆಂಬೆ ಜೇನು ಅಂತಾರೆ. ಆ ರೆಂಬೆ ಜೇನನ್ನ ಯಾವ ಥರ ಕೀಳಬೇಕು, ಆ ರೆಂಬೆ ಜೇನು ತೆಗೆದಾದ್ಮೇಲೆ ಅದ್ರ ಕೆಳಗಡೆ ಬ್ರೂಡ್ ಬರುತ್ತೆ. ಆ ಬ್ರೂಡನ್ನ ಯಾವುದೇ ಕಾರಣಕ್ಕೂ ಡೆಸ್ಟ್ರಾಯ್ ಮಾಡ್ದಿರ ಮಾಮೂಲಿ ನೇಚರಲ್ಲೇ ಹಂಗೆ ಒಂದು ಕೋಲಿಗೆ ಕಟ್ಟಿ ಹಂಗೆ ಇಟ್ಟರೆ ಮರಿನ ಡೆವಲಪ್ ಮಾಡಿಕೊಂಡು ಅದು ಹೋಗುತ್ತೆ. ಇಲ್ಲ ಖಾಲಿ ತುಪ್ಪ ಮಾತ್ರ ಕಿತ್ಕೊಂಡು ಒಂದು 2-3 ಸರಿ ತುಪ್ಪ ತೆಗಿಬೋದು. ಅದನ್ನು ಸಾಕೋದಕ್ಕಾಗಲ್ಲ. ಯಾವುದು ಫ್ಲೋರಿಯಾ ಅಂತ ಜೇನು, ಅದು ರೆಂಬೆ ಜೇನು, ಕೋಲ್ ಜೇನು ಅಂತಾರೆ. ಈ ಉತ್ತು ಜೇನನ್ನ ಸೆರೆನ ಅಂತಾರೆ. ಇದನ್ನು ಮಾತ್ರ ನಾವು ಬಾಕ್ಸಲ್ಲಿ ಅಥವಾ ಮಡಿಕೆಯಲ್ಲಿ ಸಾಕೋದಕ್ಕಾಗೋದು. ಇದು ಬಾವಿಯಲ್ಲಿ, ಈ ಉತ್ತದಲ್ಲಿ, ಮರದ ಒಂದು ಪೊಟ್ರೆಯಲ್ಲಿ ಈ ಥರ ಕಟ್ಟುತ್ತೆ. ಈ ಹಳೆಯ ಟೈರ್ಗಳಲ್ಲಿ ಬಿಸಾಡೋ ಟೈರಲ್ಲಿ, ಈ ಕತಾಳೆ ಫೆನ್ಸಿಂಗ್ ಆಗಿರ್ತಾರಲ್ಲ ಕತಾಳೆ, ಅದರ ಇದರಲ್ಲಿ ಪೊಟ್ರೆಯಲ್ಲಿ ಈ ಥರ ಕಟ್ಟುತ್ತೆ. ಇದನ್ನು ಬಾಕ್ಸ್ಗೆ ಹಿಡ್ದಾಕ್ಬಿಟ್ಟು ಬಾಕ್ಸಲ್ಲಿ ಒಂದು ಜೇನನ್ನು ಸಾಕ್ಬೋದು. ಈ ಸೆರೆನಲ್ಲಿ ರೆಡ್ ಬೀಸ್ ಅಂತ ಬರುತ್ತೆ, ಬ್ಲ್ಯಾಕ್ ಬೀಸ್ ಅಂತ ಬರುತ್ತೆ. ಈ ರೆಡ್ ಬೀಸ್ ಬಂದು ಸ್ವಲ್ಪ ಸಾಫ್ಟ್ ಇರುತ್ತೆ, ಮತ್ತು ತುಪ್ಪ ಇಡೋದು ಸ್ವಲ್ಪ ಒಂದು ಬ್ಲ್ಯಾಕ್ ಬೀಸ್ ಕಂಪೇರ್ ಮಾಡಿದ್ರೆ ಒಂದು ಅರ್ಧ kg 1 kg ಕಡಿಮೆ ಇರುತ್ತೆ. ಬ್ಲ್ಯಾಕ್ ಬೀಸ್ ಬಂದು ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ, ಅದು ಬಂದು ಸ್ವಲ್ಪ ತುಪ್ಪ ಜಾಸ್ತಿ ಇರುತ್ತೆ. ಇಡೀ ಒಂದು ಗೂಡಿಗೆ ಒಂದೇ ರಾಣಿ ಜೇನು ಇರುತ್ತೆ. ಮತ್ತು ಡ್ರೋನ್ಸ್ ಅಂತ ಇರುತ್ತೆ. ಡ್ರೋನ್ಸ್ ಅಂದರೆ ಗಂಡು ನೊಣ. ಮತ್ತು ಇನ್ನು ಮಿಕ್ಕಿದೆಲ್ಲ ವರ್ಕ್ ಬೀಸ್ ಅಂತ. ಈ ವರ್ಕ್ ಬೀಸು, ಡ್ರೋನ್ಸು ಮತ್ತು ರಾಣಿ ಜೇನಿಗೆ ಅದರದ್ದೇ ಆದ ಒಂದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇದ್ದಾವೆ. ರಾಣಿ ಜೇನು ಇಡೀ ಗುಂಪಿಗೆಲ್ಲ ಒಂದು 25,000ರಿಂದ 30,000 ನೊಣ ಇರುತ್ತೆ ಒಂದು ಗೂಡಲ್ಲಿ. ಒಂದು ಅಡಲ್ಟ್ ಗೂಡು ಅಂದರೆ ಒಂದು ಬೆಳೆದಿರೋ ಅಂಥ ಗೂಡಲ್ಲಿ 25,000ರಿಂದ 30,000 ನೊಣ ಇರುತ್ತೆ. ಆ ಇಡೀ ಗುಂಪಿಗೆ ಒಂದೇ ರಾಣಿ ಇರುತ್ತೆ. ಆ ರಾಣಿ ಒಂದು ದಿನಕ್ಕೆ ಪ್ರೌಢಾವಸ್ಥೆಗೆ ಬಂದರೆ 1,500ರಿಂದ 2,000 ಮೊಟ್ಟೆ ಇಟ್ಟೋ ಕೆಪಾಸಿಟಿ ಇರುತ್ತೆ. ಈ ವರ್ಕ್ ಬೀಸು ಇದು ಗೂಡನ್ನೆಲ್ಲ ಸ್ವಚ್ಛ ಮಾಡೋದು, ಇದು ಪೋಲನ್ ತರೋದು, ತುಪ್ಪ ತರೋದು, ಗೂಡಲ್ಲಿ ಸಾರಣೆ ಮಾಡೋದು ಮಾತ್ರ ಇದು ವರ್ಕ್ ಬೀಸ್ದು ಕೆಲಸ ಇರುತ್ತೆ. ಮತ್ತು ಈ ಡ್ರೋನ್ಸ್ ಅಂದರೆ ಗಂಡು ನೊಣ. ಇದ್ರದ್ದು ಏನಿದ್ರೂ ರಾಣಿ ಜೊತೆ ಮೇಟ್ ಮಾಡೋದು ಮಾತ್ರ. ವರ್ಷಕ್ಕೆ ಒಂದ್ಸರಿ ರಾಣಿ ಜೇನು ಜೊತೆ ಮೇಟ್ ಆಗಿದ್ದ ಗೂಡಿಂದ ಆಚೆ ಬರುತ್ತೆ. ರಾಣಿ ಜೇನು ಮೇಟ್ ಆಗಬೇಕಾದ್ರೆ ಗಾಳಿಯಲ್ಲಿ ಬಂದು ಒಂದು 10ರಿಂದ 15 ನೊಣ ಜೊತೆ, ಗಂಡು ನೊಣ ಜೊತೆ ಮೇಟ್ ಆಗಿದ ತಕ್ಷಣ ಈ ಗಂಡು ನೊಣ ಮೇಟ್ ಆಗಿದ ತಕ್ಷಣ ಸತ್ತೋಗುತ್ತೆ ಗಂಡು ನೊಣ. ಇದು ಏನಿದ್ರೂ ಈ ಗೂಡಲ್ಲಿರೋ ಆಹಾರನ ತಿನ್ಕೊಂಡು ಇರೋದು ಮಾತ್ರ ಇದು ಗಂಡು ನೊಣ ಕೆಲಸ. ಮೇಟಿಂಗ್ ಬಿಟ್ಟರೆ ಇನ್ನೇನು ಇದ್ರದ್ದು ಕೆಲಸ ಇರೋದಿಲ್ಲ. ಹಂಗಾಗಿ ಮೇಟ್ ಆಗಿದ್ದು ನೆಕ್ಸ್ಟ್ ಎಲ್ಲ ವರ್ಕ್ ಬೀಸ್ ಎಲ್ಲ ಸೇರಿಸ್ಕೊಂಡು ಗಂಡು ನೊಣನ ನಾಶ ಮಾಡಿಬಿಡ್ತವೆ. ಇದು ಜೇನು ಯಾವ ಥರ ಹಿಡಿಯೋದು ಅಂತ. ಮತ್ತು ಜೇನನ್ನು ಹಿಡಿಬೇಕಾದ್ರೆ ಮೇಯ್ನಾಗಿ ನಾವು ಯಾವುದೇ ಕಾರಣಕ್ಕೂ ಬೆಂಕಿ ಹಾಕೋದಾಗಲಿ ಅಥವಾ ಅದನ್ನು ಯಾವ ರೀತಿ ತೆಗಿಬೇಕು, ಅಗ್ರೆಸಿವ್ನೆಸ್ ತೋರಿಸಿದ್ರೆ ಯಾವ ಥರ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಾವು ಮಾಡ್ತಾ ನಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಇದು ಎರೆ ಬರುತ್ತೆ, ಆ ಎರಿನ ಯಾವ ಥರ ತೆಗಿಬೇಕು, ಎರೆ ತೆಗೆದಾಗ ಯಾವ ಥರ ಕ್ರೇಟ್ಸಲ್ಲಿ ನೀಟಾಗಿ ಕುಳಿಸಿ ಅದನ್ನು ಯಾವ ಥರ ಬಾಳೆನಾರದಲ್ಲೇ ಕಟ್ಟಬೇಕು. ಯಾಕೆ ಬಾಳೆನಾರದಲ್ಲಿ ಕಟ್ಟಬೇಕಂದ್ರೆ ಅದು ಬಾಳೆನಾರು ಯಾವುದೋ ಇದು ನೊಣ ಕಟ್ ಮಾಡಿಬಿಟ್ಟು ಆಚೆ ಎತ್ಕೊಂಬಂದಾಗತ್ತೆ. ಆಚೆ ಎತ್ಕೊಂಬಂದಾಕಿದಾಗ ಅದರಲ್ಲಿ ಗಲೀಜು ಏನೂ ಬರೋದಿಲ್ಲ. ಮತ್ತು ಅದರಲ್ಲಿ ನೊಣ ಇದು ಎರೆಗಳಲ್ಲಿ ಹುಳ ಬೀಳುತ್ತೆ, ಆ ಹುಳನೂ ಬೀಳೋದಿಲ್ಲ ಬಾಳೆನಾರದಲ್ಲಿ ಕಟ್ಟಿದ್ರೆ. ಅದರಲ್ಲಿ ಮತ್ತು ರಾಣಿ ಜೇನು ಯಾವ ಥರ ಕಂಡುಹಿಡಿಬೇಕು, ರಾಣಿ ಜೇನು ಕಂಡುಹಿಡಿಯುವಾಗ ರಾಣಿ ಜೇನನ್ನ ದೊಡ್ಡದಾಗಿರುತ್ತೆ ರಾಣಿ ಜೇನು, ಅದು ಬೈ ಎಕ್ಸ್ಪೀರಿಯೆನ್ಸು ಗೊತ್ತಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಸಾಯಿಸಬಾರ್ದು, ಯಾವ ಥರ ಹ್ಯಾಂಡಲ್ ಮಾಡಬೇಕು, ಸಾಫ್ಟಾಗಿ ಇಟ್ಕೊಂಡು ಯಾವ ಥರ ಬಾಕ್ಸ್ಗೆ ಹಾಕಬೇಕು. ಅದು ರಾಣಿ ಜೇನು ಆಚೆ ಇದು ಬಾಕ್ಸ್ಗೆ ಹಾಕೋ ವಿಧಾನಗಳು ಬೇರೆ ಬೇರೆ ಥರ ಇದ್ದಾವೆ. ಒಂದು ಆ ರೆಕ್ಕೆಗೆ ತುಪ್ಪ ಹಚ್ಬಿಟ್ಟು ಇದು ಕೆಳಗಡೆ ಕ್ವೀನ್ ಗೇಟ್ ಒಳಗಡೆ ಬಿಡ್ಬೋದು.
ಅಥವಾ ಅದಕ್ಕೆ ಕ್ವೀನ್ ಹಾಕೋದಕ್ಕೆ ಕ್ವೀನ್ ಸೆಲ್ ಅಂತ ಬರುತ್ತೆ, ಅದನ್ನಾದರೂ ಇಡ್ಬೋದು. ನಾವು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಅದನ್ನೆಲ್ಲ ಇಡೋಕ್ಕಲ್ಲ ಅಂದ್ಬಿಟ್ಟು ಅದಕ್ಕೆ ರೆಕ್ಕೆಗೆ ತುಪ್ಪ ಹಚ್ಬಿಟ್ಟು ಒಳಗಡೆ ಬಿಟ್ಟು ಗೂಡೆಲ್ಲ ಆದಮೇಲೆ ಕ್ವೀನ್ ಗೇಟ್ ಹಾಕಿ ಮತ್ತೆ ನೈಟು ತೊಗೊಂಬರ್ಬೇಕು. ಯಾವುದೇ ಕಾರಣಕ್ಕೂ ಜೇನು ಕಿತ್ತಿದ್ದಾದಮೇಲೆ ಎಲ್ಲ ಗೂಡಿಗೆ ನೊಣ ಎಲ್ಲ ಹೋದ್ಮೇಲೆ ಇದು ಇವಾಗ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಕೀಳ್ತಾರೆ, ಅದು ರಾಣಿ ಗೇಟ್ಗೆ ಒಂದು ಪೇಪರ್ ಇಟ್ಬಿಟ್ಟು ತೊಗೊಂಬಂದ್ಬಿಡ್ತಾರೆ. ತೊಗೊಂಬಂದಾದ್ಮೇಲೆ ಮಿಕ್ಕಿದ ನೊಣ ಎಲ್ಲ ಸುಮಾರು ಒಂದು 1000-2000 ನೊಣ ಸತ್ತೋಗ್ಬಿಡ್ತದೆ. ಒಂದು 2-3 ದಿನ ಇರುತ್ತೆ, ರಾಣಿ ಇರಲ್ಲ, ಸತ್ತೋಗ್ಬಿಡ್ತವೆ. ಅದನ್ನು ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು. ನೈಟ್ ಆದಮೇಲೆ ತೊಗೊಂಬರ್ಬೇಕು. ಕತ್ಲಾದ್ಮೇಲೆ ಎಲ್ಲ ನೊಣ ಗೂಡಿಗೆ ಬರುತ್ತೆ. ಗೂಡಿಗೆ ಬಂದಿದ್ದಾದಮೇಲೆ ನಾವು ಗೂಡನ್ನ ಮನೆಗೆ ತೊಗೊಂಬರ್ಬೇಕು. ಈ ಜೇನು ಗೂಡು ಸುಮಾರು 4,000-5,000 ಗೂಡು ಮಾರಿದ್ದೀನಿ. ಹಂಗಾಗಿ ಮಾರ್ಕೆಟಿಂಗ್ ರೇಟಲ್ಲಿ, ಡಿಪಾರ್ಟ್ಮೆಂಟ್ ರೇಟಲ್ಲಿ ಇರೋದು ಬಾಕ್ಸ್ಗೆ 2,000. ಮತ್ತು ಕಾಲೋನಿ ಅಂದರೆ 8 ಫ್ರೇಮ್ ಇರುತ್ತೆ ಒಳಗಡೆ. 8 ಫ್ರೇಮಲ್ಲಿ ಇವರು ಡಿಪಾರ್ಟ್ಮೆಂಟಿಂದ ಕೊಡೋರು 4 ಫ್ರೇಮು ಇಲ್ಲ 6 ಫ್ರೇಮ್ ಕೊಡ್ತಾರೆ. ನಾನು ಫುಲ್ ಫ್ರೇಮ್ಸ್ ಕೊಡ್ತೀನಿ. ಇಡೀ ಎಲ್ಲ ಡಿಪಾರ್ಟ್ಮೆಂಟ್ಗೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತೀನಿ.